ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಯಶ್ಗೆ ನೀತಿ ಪಾಠ ಹೇಳಿದ ಸುದೀಪ್. ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಯಶ್ ಬಗ್ಗೆ ಮಾತನಾಡಿದ್ದಾರೆ. ಯಶ್ ಇತ್ತೀಚೆಗೆ ಸುದೀಪ್ ಅವರನ್ನ ಹೆಸರಿಟ್ಟು ಕರೆದಿದ್ದು, ಅದಕ್ಕೆ ಸುದೀಪ್ ಫ್ಯಾನ್ಸ್ ತುಂಬಾನೇ ಗರಂ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಟ ಸುದೀಪ್ ತಮ್ಮ ಅಭಿಮಾನಿಗಳ ನಡೆಯನ್ನು ಸಮರ್ಥಿಸಿಕೊಂಡು ಯಶ್ ಬಗ್ಗೆ ಕೂಲ್ ಆಗಿ ಅಪೇಕ್ಷೆ ಎತ್ತಿದ್ದಾರೆ. ಮಾಧ್ಯಮವೊಂದರಲ್ಲಿ ನಟ ಸುದೀಪ್ ಈ ಬಗ್ಗೆ ಧ್ವನಿ ಎತ್ತಿದ್ದು, ಸಾಕಷ್ಟು ಜನ ಸುದೀಪ್ ಪರ ಬ್ಯಾಟ್ ಅನ್ನ ಬೀಸುತ್ತಿದ್ದಾರೆ. ಹಾಗಿದ್ದರೆ ಏನು ಆ ಸುದ್ದಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಹಾಯ್ ಸುದೀಪ್ ಎಂದಿದ್ದ ನಟ ಯಶ್. ಇದಕ್ಕೆ ಸುದೀಪ್ ಅಭಿಮಾನಿಗಳು ಫುಲ್ ಗರಂ. ಈ ಬಗ್ಗೆ ನಟ ಸುದೀಪ್ ಯಶ್ ಅವರಿಗೆ ಕೂಲಾಗಿಯೇ ನೀತಿ ಪಾಠ ಮಾಡಿದ್ದಾರೆ. ಯಶ್ ಹಾಗೂ ನಾನು ಸಹ ನಟರು, ಹೌದು, ಹೆಸರಿಡಿದು ಕರೆದಿದ್ದು ತಪ್ಪಲ್ಲ. ಅದೇ ರೀತಿ ಇದರ ವಿರುದ್ಧ ಧ್ವನಿ ಎತ್ತಿದ ನನ್ನ ಅಭಿಮಾನಿಗಳಿದೂ ತಪ್ಪಲ್ಲ. ನನ್ನ ಅಭಿಮಾನಿಗಳು ವಾಯ್ಸ್ ರೈಸ್ ಮಾಡಿದ್ದು ಸರಿಯಾಗಿಯೇ ಇದೆ. ಅದರಲ್ಲಿ ನನಗೆ ಯಾವುದೇ ರೀತಿಯ ತಪ್ಪು ಕಾಣ್ತಿಲ್ಲ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಪ್ರತಿ ನಟನಲ್ಲೂ ಫ್ಯಾನ್ಸ್ ಬದಲಾವಣೆಯನ್ನು ಗಮನಿಸ್ತಿರ್ತಾರೆ. ನನ್ನ ಅಭಿಮಾನಿಗಳಿಗೂ ಸಹ ಏನೋ ಬದಲಾವಣೆ ಕಂಡಿದೆ. ಹಾಗಾಗಿಯೇ ಅವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸೀನಿಯರ್ಸ್ ಯಾವತ್ತಿಗೂ ಸೀನಿಯರ್ಸ್ ಆಗಿಯೇ ಇರ್ತಾರೆ. ತಾವು ಬೆಳೀತಾ ಬೇರೆಯವರು ಯಾವಾಗ ಚಿಕ್ಕವರಾದರು ಅನ್ನೋದನ್ನು ಎಲ್ಲರೂ ಗಮನದಲ್ಲಿಟ್ಕೊಬೇಕು. ಈ ಪ್ರಶ್ನೆಯನ್ನು ಸುದೀಪ್ ಕೇಳಿದ್ದಾರೆ. ಶಿವಣ್ಣ ಅವರನ್ನು ನಾನು ಶಿವು ಅನ್ನೋಕೆ ಆಗುತ್ತಾ? ಆದರೆ ಹಿರಿಯರಿಗೆ ಗೌರವ ಕೊಡಬೇಕಲ್ವಾ? ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಿದ್ದೇವೆ. ಅವರು ನೋಡದೇ ಇರೋದನ್ನು ನಾವೇನು ನೋಡ್ತಿಲ್ಲ. ಈ ಯಶಸ್ಸನ್ನು ಅವರು ಯಾವತ್ತೋ ನೋಡಿರ್ತಾರೆ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಫ್ಯಾನ್ಸ್ಗಳು ಅವರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಈ ಎರಡರ ಮಧ್ಯೆನೂ ನಿಮಗೆ ಉತ್ತರ ಇರ್ಬೋದು ಅಲ್ವಾ ಅಂತ ಇಂಟರ್ವ್ಯೂವರ್ನೇ ಮತ್ತೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಶ್ ನನಗೆ ಸುದೀಪ್ ಅಂತ ಕರೆದಿದ್ದು ನನಗೇನು ಬೇಜಾರಿಲ್ಲ. ಅವರು ನನಗೆ ಸುದೀಪ್ ಸರ್ ಅಂತ ಕರಿಬೇಕು ಅಂತಲೂ ಇಲ್ಲ. ಬದಲಾವಣೆ ಜನರಿಗೆ ಕಾಣುತ್ತೆ. ಆ ಬದಲಾವಣೆ ಕಂಡಾಗ ಈ ಪ್ರಶ್ನೆ ಮಾಧ್ಯಮದವರು ಕೇಳ್ತೀರಾ, ಇದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಸುದೀಪ್ ಅವರು ತುಂಬ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ನೀವು ಅವತ್ತು ನನಗೆ ಕೇಳಿದ್ರಿ, ಸರ್ ನೀವು ಅವತ್ತು ಹೀಗಿದ್ರಿ, ಇವತ್ತು ಹೀಗಾಗಿದ್ದೀರಾ, ಏನಕ್ಕೆ ಅಂತ ಕೇಳ್ತೀರಾ. ಅಂದರೆ ನೀವು ನಾನು ಬದಲಾಗಿರೋದನ್ನು ಗಮನಿಸಿದ್ದೀರಾ ತಾನೇ? ಇದೇ ರೀತಿ ಯಾರೇ ಬದಲಾದರೂ ಅವರ ಫ್ಯಾನ್ಸ್ಗಳು ಅದನ್ನು ಗಮನಿಸ್ತಾ ಇರ್ತಾರೆ. ಈಗಲೂ ಇಲ್ಲೂ ಅಷ್ಟೇ. ನನ್ನ ಕೊಲಿಗೊಬ್ಬರು ಇದನ್ನು ನನ್ನ ಗಮನಕ್ಕೆ ತಂದರು. ನನಗೆ ಯಾರು ಸುದೀಪ್ ಸರ್ ಅಂತ ಕರಿಬೇಕಾಗಿಯೇ ಇಲ್ಲ ಅಂತ ಸುದೀಪ್ ಅವರು ಅದಕ್ಕೆ ರಿಪ್ಲೈಯನ್ನು ಕೊಟ್ಟಿದ್ರು. ಬಟ್ ನನಗೂ ಒಂದು ಮೈಂಡ್ ಇದೆ. ನಾವು ನೋಡ್ತೀವಿ, ಚಿತ್ರರಂಗದಲ್ಲಿ ಯಾರದೇ ಬೆಳವಣಿಗೆ ಬಗ್ಗೆ ಯಾರಿಗೂ ಡೌಟ್ ಇರಲ್ಲ. ತಾವು ಬೆಳೀತಾ ಬೇರೆಯವ್ರು ಚಿಕ್ಕವರಾಗಿಲ್ಲ ಅನ್ನೋದನ್ನು ಮಾತ್ರ ಗಮನದಲ್ಲಿ ಇಟ್ಕೊಬೇಕು. ನಾನು ಶಿವಣ್ಣಂಗೆ ಶಿವು ಅಂತ ಕರಿಬೇಕಾ, ಹಾಗಂತ ನಾನು ಸರ್ ಅಂತ ಕರೆಸ್ಕೊಳ್ಬೇಕಾ ಅಂತ ಆಸೆ ಪಡ್ತಿದ್ದೀನಿ ಅಂತಲೂ ಅಲ್ಲ. ಒಂದು ಸರ್ ಅನ್ನೋದ್ರಿಂದ ಅಥವಾ ಅಣ್ಣ ಅಂತ ಕರೆಯೋದ್ರಿಂದ ನಮ್ಮ ಬಗೆಗಿನ ಯಾವುದೂ ಚೇಂಜ್ ಆಗಲ್ಲ. ಅದು ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೇ ಅಂತ ಸುದೀಪ್ ಅವರು ಬಹಳ ವ್ಯಂಗ್ಯವಾಗಿ ಇಂಟರ್ವ್ಯೂವರ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮಾತನ್ನು ಸಹ ಹೇಳಿದ್ದಾರೆ. ಯಾವುದೋ ಒಂದು ದಿನ ಮುಂದೆ ಇವರ ಜೂನಿಯರ್ಸ್ ಬಂದು ಬೆಳೆದು ಇವರನ್ನು ಹೆಸರಿಟ್ಟು ಕರೆದಾಗ ಇವರ ಫ್ಯಾನ್ಸ್ ಕೂಡ ಇದೇ ರೀತಿ ರಿಯಾಕ್ಟ್ ಮಾಡ್ತಾರೆ. ಅದೇ ರೀತಿ ಈಗ ನನ್ನ ಫ್ಯಾನ್ಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದು ಯಾವುದೇ ರೀತಿಯ ತಪ್ಪಲ್ಲ ಅಂತ ಸುದೀಪ್ ಅವರು ತಮ್ಮ ಫ್ಯಾನ್ಸ್ ಪರ ಬ್ಯಾಟಿಂಗನ್ನು ಬೀಸಿದ್ದಾರೆ. ನನ್ನ ಸೀನಿಯರ್ಸ್ ಯಾವತ್ತಿದ್ರೂ ನನ್ನ ಸೀನಿಯರ್ಸ್ ಆಗಿಯೇ ಇರ್ತಾರೆ. ಅವರಿಗಿಂತ ನಾವು ಎಷ್ಟೇ ಮುಂದಕ್ಕೆ ಹೋದರೂ ನಾನು ಅವರಿಗೆ ಗೌರವ ಕೊಡ್ತೀನಿ. ಅಂದರೆ ಅವರು ದಾಟಿ ಹೋಗಿರೋದನ್ನೇ ನಾವು ನೋಡ್ತಾ ಇರೋದು. ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಎಂದಿದ್ದಾರೆ ಸುದೀಪ್. ಆದರೆ ಇದು ತುಂಬ ಹಳೆಯ ವಿಡಿಯೋ ಆಗಿದೆ. ಬಟ್ ಈಗ ಈ ನಡುವೆ ಯಾರೋ ಒಂದಿಬ್ಬರಿಗೆ ಈ ವಿಡಿಯೋ ಸಿಕ್ಕಿ ಈ ನಡುವೆ ವೈರಲ್ ಆಗ್ತಿದೆ ಅಷ್ಟೆ.